ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಮ್ಮೆಲ್ಲರ ಪ್ರೀತಿಯ ಉನ್ನತ ಎಕ್ಸ್ಕ್ಯೂಸ್ ಮೀ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ವಾಟ್ ಡೇ ಇಸ್ ಟುಡೇ? ಥರ್ಸ್ಡೇ. ಸೊ ಡೇಸ್ ಕೂಡ ಹೇಗೆ ಹೋಗ್ತದೆ ಅಂತಲೇ ಗೊತ್ತಾಗ್ತಲ್ಲ, ಅಷ್ಟು ಬೇಗ ಹೋಗ್ತದೆ ನನಗಂತೂ. ಇವಾಗಿನ್ನೂ ಪ್ರೆಗ್ನೆನ್ಸಿ ಜರ್ನಿನ ಸ್ಟಾರ್ಟ್ ಮಾಡ್ದಂಗಿದೆ. ಆಲ್ಮೋಸ್ಟ್ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋ ಥರ ಡೇಟ್ಸ್ ಬಂದುಬಿಟ್ಟಿದೆ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಕೆಲಸ ಕೂಡ ಒಂದಷ್ಟು ಇತ್ತು ಈ ವೀಕಲ್ಲಿ. ಹಾಗಾಗಿ ಜಾಸ್ತಿ ಯಾವುದೋ ವ್ಲಾಗ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಐ ಥಿಂಕ್ ಹಿಯರ್ ಆಫ್ಟರ್ ಸ್ವಲ್ಪ ಫ್ರೀ ಆಗ್ತೀನಿ ಅಂತ ಅಳ್ಕೊಳ್ತೀನಿ. ಎಸ್ಪೆಷಲಿ ಫೆಬ್ ಫಸ್ಟಿಂದ ಇನ್ನೂ ಸ್ವಲ್ಪ ಫ್ರೀ ಆಗ್ತೀನಿ. ಸೊ ನೋಡೋಣ, ರೆಗ್ಯುಲರ್ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಬೆಳಗ್ಗೆ ಎದ್ದು ವಿಡಿಯೋ ಮಾಡಿಕೊಂಡು ರೆಡಿಯಾಗಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ತುಂಬ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಬೇಗ ಎದ್ದು ಏನು ಮಿನಿಮಲ್ ಆಗಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ 8th ಕಂಪ್ಲೀಟಾಗಿ 9th ಮಂತ್ ಸ್ಕ್ಯಾನ್, ಸೊ ದ್ಯಾಟ್ ಈಸ್ 36 ವೀಕ್ಸ್ ಸ್ಕ್ಯಾನ್ ಏನಿತ್ತು ಮತ್ತು ಏನೇನು ಮಾಡಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವ್ಲಾಗಲ್ಲಿರುತ್ತೆ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಮೊದಲನೇದಾಗಿ 8th ಮಂತ್ ಕಂಪ್ಲೀಟ್ ಆಗಿ 9th ಮಂತ್ ಸ್ಟಾರ್ಟ್ ಆಗ್ತಿದೆ ಅಂದಿದ ತಕ್ಷಣ, ಸೊ ದ್ಯಾಟ್ ಈಸ್ ಅರೌಂಡ್ ಯುವರ್ 35th ವೀಕ್ ಶುರುವಾಗ್ತಿದೆ ಅಂದರೆ ಎನಿ ಟೈಮ್ ಯು ಆರ್ ರೆಡಿ ಫಾರ್ ಡೆಲಿವರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಭಯ ಜಾಸ್ತಿನೇ ಆಗ್ತದೆ ಮತ್ತು ಸ್ವಲ್ಪ ಅಬ್ಡಾಮಿನಲ್ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮಲ್ಕೊಳ್ಳೋದಕ್ಕೆ ಅನ್ಕಂಫರ್ಟಬಲ್ ಅನಿಸುತ್ತೆ. ಆ್ಯಂಡ್ ಎಸ್, ದ್ಯಾಟ್ ಗೋಸ್ ಆನ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಹೇಗೆ ಪ್ರಿಪೇರ್ ಆಗ್ತೀವಿ ಮತ್ತು ಯೂಶ್ವಲಿ 8th ಮಂತ್ ಕಂಪ್ಲೀಟಾಗಿ 9th ಮಂತ್ ಸ್ಕ್ಯಾನ್ ಏನಿರುತ್ತೆ ಆ್ಯಂಡ್ ಬೇರೆ ಏನು ಬ್ಲಡ್ ಟೆಸ್ಟ್ ಇತ್ತು ಅದೆಲ್ಲನೂ ನನ್ನ ಜೊತೆ ಶೇರ್ ಮಾಡ್ತೀನಿ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಸೊ ಈ ಸತಿ ಬ್ಲಡ್ ಟೆಸ್ಟಿಂದ ಸ್ಟಾರ್ಟ್ ಮಾಡಿದಂಥದ್ದು, ಬಿ ಇಟ್ ಹಿಮೋಗ್ಲೋಬಿನ್ ಆಗಿರ್ಬೋದು, ಥೈರಾಯ್ಡ್ ಲೆವೆಲ್ಸ್, ಶುಗರ್ ಲೆವೆಲ್ಸ್ ಆಗಿರ್ಬೋದು, ಇದೆಲ್ಲನೂ ಚೆಕ್ ಮಾಡ್ತಾರೆ. ಸೊ ಅದಕ್ಕೂ ಮುಂಚೆ ವೆಯ್ಟ್ ಎಷ್ಟು ಗೇನ್ ಆಗಿದ್ದೀವಿ ಆ್ಯಂಡ್ ಬಿ ಪಿ ನಾರ್ಮಲ್ ಇದೆಯಾ, ಇದೆಲ್ಲನೂ ಫಸ್ಟ್ ಇನಿಷಿಯಲ್ ಚೆಕಪ್ ಆಗುತ್ತೆ. ಅದಾದಮೇಲೆ ಪ್ರತಿ ಒಂದು ಮೈಲ್ ಸ್ಟೋನ್ ರೀಚ್ ಆಗೋಕ್ಕಿಂತ ಮುಂಚೆ ನಮ್ಮ ಬಾಡಿನಲ್ಲಿರುವಂಥ ಹಾರ್ಮೋನ್ಸ್ ಆ್ಯಂಡ್ ಬ್ಲಡ್ ಶುಗರ್ ಲೆವೆಲ್ ಆಗಿರ್ಬೋದು ಹೇಗೆ ರಿಯಾಕ್ಟ್ ಆಗ್ತದೆ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಫಸ್ಟ್ ಥಿಂಗ್ ಮಾಡಿಸೋವಂಥದ್ದು ಬ್ಲಡ್ ಟೆಸ್ಟ್ಗಳು. ಸೊ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇತ್ತು ಅಂತಂದರೆ ಆಮೇಲೆ ಸ್ಕ್ಯಾನ್ ಮಾಡಿಸ್ತಾರೆ. ಆ್ಯಂಡ್ ಸ್ಕ್ಯಾನಿಂಗ್ ಎವ್ರಿಥಿಂಗ್ ನಾರ್ಮಲ್ ಇತ್ತು ಅಂತಂದರೆ ಇಟ್ ಇಸ್ ಫೈನ್. ಸೊ ಯಾವುದೇ ಒಂದು ಮೆಡಿಕೇಷನ್ಸ್ ಕೊಡೋಕ್ಕಿಂತ ಮುಂಚೆ ನೀಟಾಗಿ ಡಯಾಗ್ನೈಸ್ ಮಾಡಿ ಕೊಡಬೇಕು ಅಂತ ಪ್ರತಿಯೊಬ್ಬರ ಡಾಕ್ಟರ್ ಕನ್ಸರ್ನ್ಸ್ ಅದೇ ಆಗಿರುತ್ತೆ. ಸೊ ದ್ಯಾಟ್ ಆ ರೇಂಜ್ ಆಫ್ ಐಡಿಯಲ್ ರೇಂಜ್ ಏನಿರುತ್ತೆ ಅದನ್ನು ಮೀಟ್ ಮಾಡಬೇಕು ಅಂತ ಹೇಳಿ. ಸೊ ಎಸ್, ಇಲ್ಲಿ ಬ್ಲಡ್ ಸ್ಯಾಂಪಲ್ ಅದ್ರ ಜೊತೆಗೆ ಯೂರಿನ್ ಸ್ಯಾಂಪಲ್ ಕೊಡ್ತಾ ಇದ್ದೀನಿ ನಾನು. ಆ್ಯಂಡ್ ಎಸ್, ಸ್ವಲ್ಪ ರಿಪೋರ್ಟ್ ಬರೋದಕ್ಕೆ ಲೇಟ್ ಕೂಡ ಆಯಿತು. ಆಲ್ಮೋಸ್ಟ್ 1 hour ವೆಯ್ಟ್ ಮಾಡ್ತಾಯಿದ್ವಿ ನಾವು ಓಡಾಡಿಕೊಂಡು. ಬಟ್ ಎಷ್ಟು ಟೆನ್ಷನ್ ಇರುತ್ತೆ ಅಂದರೆ ಎಲ್ಲ ಪ್ರೆಗ್ನೆಂಟ್ ವುಮೆನ್ ಫೇಸಸಲ್ಲೂ ನೋಡ್ತಾ ಇರ್ತೀವಿ. ಮತ್ತು ಒಂದಷ್ಟು ಈಗಷ್ಟೇ ಹುಟ್ಟಿರೋ ಮಕ್ಕಳೆಲ್ಲ ಬರ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಭೈರವ್ ಕೂಡ ಬಂದಿದ್ದ, ನಾನು ಬರ್ತೀನಿ ತಮ್ಮ ಪಾಪನ ನೋಡೋಕ್ಕೆ ಅಂತ. ಬಿಕಾಸ್ ಯೂಶ್ವಲಿ ಸ್ಕ್ಯಾನ್ ಮಾಡಬೇಕಾದಾಗ ಹಸ್ಬೆಂಡ್ನ ಮತ್ತು ಪಾಪುನ ಭೈರವ್ನು ಕರೀತಾರೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಬಂದಿದ್ನಲ್ಲ, ನಾನು ಬರ್ತೀನಿ ಈ ಸತಿ ಪಾಪು ನೋಡ್ತೀನಿ ಅಂತ ಹೇಳಿ ಅವನು ಎಕ್ಸೈಟ್ ಆಗಿದ್ದ. ಸೊ ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋದ್ವಿ. ಆ್ಯಂಡ್ ಅದಾದಮೇಲೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು 3 ವೀಕ್ಸಲ್ಲಿ ಅಡ್ಮಿಟ್ ಬೇರೆ ಆಗಬೇಕಿತ್ತಲ್ಲ. ಸೊ ಅದಕ್ಕೆ ನೋಡೋಣ ಹೇಗಿದೆ ವಾರ್ಡ್ಸ್ಗಳೆಲ್ಲ ಅಂತ ಹೇಳಿ ಹಾಗೆ ಒಂದು ಸತಿ ಸುಮ್ಮನೆ ವಾರ್ಡ್ಸ್ ಚೆಕ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ಬಿಕಾಸ್ ಲಾಸ್ಟ್ ಟೈಮ್ ಇದೇ ಡಾಕ್ಟರು ನಮಗೆ ಕ್ಲಿನಿಕಲ್ಲಿ ನೋಡಿದ್ರು ಆ್ಯಂಡ್ ಬೇರೆ ಕಡೆ ಟೈಅಪ್ ಇರೋ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿತ್ತು ಭೈರವ್ಗೆ. ಸೊ ಈ ಸತಿ ಅವ್ರದ್ದೇ ಹಾಸ್ಪಿಟಲ್ ಆಗಿರೋದ್ರಿಂದ ಸೊ ಸ್ವಲ್ಪ ಕಂಫರ್ಟ್ ಝೋನ್ ಕೂಡ ಚೆನ್ನಾಗಿತ್ತು. ಬಟ್ ಐ ಥಿಂಕ್ ಗೊತ್ತಿಲ್ಲ ಹೇಗೆ ಫೀಲ್ ಆಗುತ್ತೆ ಅಂತ, ನೋಡಬೇಕು ಅದಕ್ಕೆ ಇದು ತೊಗೊಳ್ಳೋದಾ ಇಲ್ಲ ಶೇರಿಂಗ್ ತೊಗೊಳ್ಳೋದಾ ಅಂತ ಹೇಳಿ. ಸೊ ಲೆಟ್ಸ್ ಸಿ. ಆ್ಯಂಡ್ ಇದನ್ನೆಲ್ಲ ನೋಡ್ಕೊಂಡು ಬಂದಾದಮೇಲೆ ಸ್ಕ್ಯಾನ್ ಕೂಡ ಮಾಡಿದ್ದಂಥದ್ದು.
ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ಆ್ಯಕ್ಚುಲಿ ಆ ಒಂದು ಟೈಮಲ್ಲಿ ಸ್ಕ್ಯಾನ್ ಮಾಡಿ ಡಾಕ್ಟರ್ ನೋಡಿ ಹೇಳ್ತಾ ಇರ್ತಾರೆ, ಓ ಬೇಬಿ ಆ್ಯಕ್ಟಿವ್ ಇದೆ ಆ್ಯಂಡ್ ಎಲ್ಲ ನಾರ್ಮಲ್ ಇದೆ ಅಂದಾಗ ಐ ಥಿಂಕ್ ಆ ಡಾಕ್ಟರ್ ಬಾಯಿಂದ ಅದನ್ನು ಕೇಳೋದಕ್ಕೆ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಸೊ ಎಸ್, ಫೈನಲಿ ಒಂದು ಇಂಜೆಕ್ಷನ್ ಕೂಡ ಆಯಿತು, ಅದನ್ನು ಕೂಡ ಹಾಕ್ಸ್ಕೊಂಡು ಈ ಸರ್ತಿ ಹೋಗಿದ ತಕ್ಷಣ ಬ್ಲಡ್ ಟೆಸ್ಟ್ ಇತ್ತು. ಸೊ ನನಗೆ ಐ ಥಿಂಕ್ ಇದು 3rd ಟೈಮ್ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರುವಂಥದ್ದು. ಅಂದರೆ ಇನಿಷಿಯಲಿ ಫಸ್ಟ್ ವೀಕ್ ಇನ್ ದ ಸೆನ್ಸ್ 6th ವೀಕ್ ನಾನು ಯಾವಾಗ ಹೋಗಿದ್ದೆ ಆವಾಗ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಅಂತ ಹೇಳಿ ಆವಾಗ ಹೋದಾಗ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಆ್ಯಂಡ್ 5th ಮಂತಲ್ಲಿದ್ದಾಗ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಅದು ಸ್ವಲ್ಪ ಮೇಜರ್ ಬ್ಲಡ್ ಟೆಸ್ಟ್ ಅಂತಲೇ ಹೇಳ್ಬೋದು. ಡಬಲ್ ಮಾರ್ಕರ್ ಟೆಸ್ಟ್ ಆಗಿರ್ಬೋದು, ಅದೆಲ್ಲ ಮಾಡಿಸ್ತಾರೆ. ಸೊ 5th ಮಂತಲ್ಲಿ ಅದಾದಮೇಲೆ ದಿಸ್ ಈಸ್ ಯೋರ್ 8th ಮಂತ್ ಕಂಪ್ಲೀಟ್ ಆದಮೇಲೆ ಲೈಕ್ 32 ವೀಕ್ಸಿಂದ 36 ವೀಕ್ಸ್ ಒಳಗಡೆ ಮಾಡಿಸೋ ಅಂಥ ಬ್ಲಡ್ ಟೆಸ್ಟ್ಗಳಿರುತ್ತೆ. ಸೊ ಈ ಸತಿ ಆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಮಾಡಿಸಿ ಸ್ವಲ್ಪ ಈ ಸತಿ ಲೇಟೇ ಆಗೋಗ್ಬಿಟ್ಟಿತ್ತು, ಕಾದು ಸುಸ್ತಾಗೋಯ್ತು ನನಗಂತೂ. ಆ್ಯಂಡ್ ಈ ಸತಿ ಹೋದಾಗ ಬೇಬಿ ಕೌಂಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಎನಿ ಟೈಮ್ ಇನ್ ದ 9th ಮಂತ್ ಡೆಲಿವರಿ ಇದಕ್ಕೆ ಪ್ಲ್ಯಾನ್ ಆಗಿಬಿಡುತ್ತೆ ಮತ್ತು ಎನಿ ಟೈಮ್ ದ ಪೇನ್ ಮೈಟ್ ಕಮ್. ಸೊ ಹಾಗಾಗಿ ನಮ್ಮನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಹೇಗೆ ಗೊತ್ತಾಗುತ್ತೆ ವಿ ಆರ್ ಗೋಯಿಂಗ್ ಇನ್ ಟು ಲೇಬರ್ ಪೇನ್ ಬರ್ತಾ ಇದೆ ಇಲ್ಲ ಅನ್ನೋವಂಥದ್ದು ಕೆಲವರಿಗೆ ಗೊತ್ತೇ ಆಗೋದಿಲ್ಲ, ಆ ರೀತಿ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಪೇನ್ ತುಂಬ ಲೇಟಾಗಿ ಬರೋವಂಥದ್ದು, ಕೆಲವೊಬ್ರಿಗೆ ಪೇನೇ ಕಾಣಿಸ್ಕೊಳ್ಳಲ್ಲ. ಬಟ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದಾಗ ಒಂದಷ್ಟು ಬೇರೆ ಕಾಂಪ್ಲಿಕೇಶನ್ಸ್ ಇರುವಂಥದ್ದೆಲ್ಲ ಆಗುತ್ತೆ. ಸೊ ಹಾಗಾಗಿ the first thing that we need to see is baby movements ವೆರಿ ಆ್ಯಕ್ಟಿವ್ ಆಗಿದೆಯಾ ಅಂತ ಹೇಳಿ. ಬಿಕಾಸ್ ಯೂಶ್ವಲಿ ಕೆಲವು ಮಕ್ಕಳು ಕಿಕ್ಕಿಂಗ್ನ ಸ್ಟಾರ್ಟ್ ಮಾಡೋದೇ ಲೇಟ್ ಮಾಡ್ತಾರೆ, ಅಂದರೆ ಮೂವ್ಮೆಂಟ್ಸ್ ಗೊತ್ತಾಗ್ತಾ ಇರಲ್ಲ ಕೆಲವು ಸತಿ, ಇದ್ರೂ ಕೂಡ ತುಂಬ ಮೈಲ್ಡ್ ಮೂವ್ಮೆಂಟ್ಸ್ ಇರುತ್ತೆ. ಸೊ ದಟ್ ಆಲ್ ಡಿಪೆಂಡ್ಸ್ ಆನ್ ದ ಬೇಬಿ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಮತ್ತು ವೆಯ್ಟ್ ಆಫ್ ದ ಬೇಬಿ ಕೂಡ ನಮ್ಮ ಗರ್ಭದಲ್ಲಿದ್ದಾಗ ಏನು ವೆಯ್ಟ್ ಇರುತ್ತೆ ಅನ್ನೋದ್ರ ಮೇಲೂ ಕೂಡ ಬೇಬಿ ಎಷ್ಟು ಆ್ಯಕ್ಟಿವ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಹೇಳಬೇಕು ಅಂತಂದರೆ ಬೇಬಿ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಬೇಬಿ ಹಾರ್ಟ್ ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಬೈರವ್ ಟೈಮಲ್ಲಿ ಹಿ ವಾಸ್ ನಾಟ್ ವೆರಿ ಆ್ಯಕ್ಟಿವ್ ಅಂತ ಹೇಳ್ಬೋದು. ಅಂದರೆ ಈ ಬೇಬಿ ಕಂಪೇರ್ ಮಾಡಿಕೊಂಡ್ರೆ ಭೈರವ್ ಸಿಕ್ಕಾಬಟ್ಟೆ ಸೈಲೆಂಟ್ ಅಂತ ಹೇಳಬೇಕು. ಬಿಕಾಸ್ ಆ ಒಂದು ಮೂವ್ಮೆಂಟ್ಸ್ ನನಗೆ ತುಂಬ ಕಮ್ಮಿ ಗೊತ್ತಾಗ್ತಾನೆ ಇರ್ತಾ ಇರಲಿಲ್ಲ ನನಗೆ. ಬಟ್ ಈ ಸತಿ ಬೇಬಿ ಮೂವ್ಮೆಂಟ್ಸ್ ನನಗೆ 4th ಮಂತ್ ಕಂಪ್ಲೀಟ್ ಆಗಿ 5th ಮಂತ್ ಸ್ಟಾರ್ಟ್ ಆಗ್ತಿದ್ದಂಗೆ ಐ ವಾಸ್ ಏಬಲ್ ಟು ನೋ ದ ಮೂವ್ಮೆಂಟ್ಸು. ಫಸ್ಟ್ ಮೂವ್ಮೆಂಟ್ ಆಫೀಸಲ್ಲಿದ್ದಾಗ ಇನ್ನೂ ನನಗೆ ನೆನಪಿದೆ, ಆಫೀಸಲ್ಲಿದ್ದಾಗ ಒಂದು ಚಿಕ್ಕದಾಗಿ ಹೀಗೆ ಮೂವ್ಮೆಂಟ್ ಆಗಿದೆ ಅಂಥದ್ದು. ಸೊ ದಟ್ಸ್ ಫಸ್ಟ್ ಥಿಂಗ್. ಸೊ ಬೇಬಿ ಆ್ಯಕ್ಟಿವ್ ಆಗಿ ಇರಬೇಕು, ಅಂದರೆ ಮೂವ್ಮೆಂಟ್ಸ್ ಚೆನ್ನಾಗಿರಬೇಕು ಮತ್ತು ಇಂಟೆನ್ಸಿಟಿ ಆಫ್ ದ ಮೂವ್ಮೆಂಟ್ ಶುಡ್ ಆಲ್ಸೋ ಬಿ ವೆರಿ ಗುಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಒಂದು ಬೇಬಿ ಕಿಕ್ ಕೌಂಟ್ ಅಂತ ಹೇಳಿ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ಏನೂ ಇಲ್ಲ, ಅದು ವೆರಿ ಸಿಂಪಲ್ ಆ್ಯಂಡ್ ಬೇಸಿಕ್. ಬೆಳಗ್ಗೆ ತಿಂಡಿ ತಿಂದು 1 hour ತನಕ ಬೇಬಿ ಎಷ್ಟು ಮೂವ್ಮೆಂಟ್ಸ್ ಮಾಡುತ್ತೆ ಅಂತ ಹೇಳಿ ನೋಟ್ ಮಾಡ್ಕೋಬೇಕು. ಅದಾದಮೇಲೆ ಮಧ್ಯಾಹ್ನ ಕೂಡ ಅದೇ ರೀತಿ ಊಟ ಆದಮೇಲೆ 1 hour ಬೇಬಿ ಮೂವ್ಮೆಂಟ್ಸ್ ಮೇಲೆ ಗಮನ ಇಡಬೇಕು. ಫೈನಲಿ ಊಟ ಆದಮೇಲೆ ಏನೇನು ಎಷ್ಟು ಸತಿ ಬೇಬಿ ಮೂವ್ಮೆಂಟ್ ಆಗಿದೆ ಅಂತ ಕೌಂಟ್ ಮಾಡಿ ಅಟ್ ದ ಎಂಡ್ ಆಫ್ ದ ಆವತ್ತಿನ ಡೇಗೆ ಮಿನಿಮಮ್ 10 ಮೂವ್ಮೆಂಟ್ಸ್ ಆಗಿರಬೇಕು. ಸೊ ಆಗಿದೆ ಅಂತಂದರೆ ಇಟ್ ಇಸ್ ಕ್ವೈಟ್ ಗುಡ್. ಸೊ ಏನೂ ವರಿ ಮಾಡುವಂಥದ್ದಿಲ್ಲ ಅಂತ. ಆ 10ಗಿಂತ ಏನಾದರೂ ಕಮ್ಮಿ ಬರ್ತಾ ಇದೆ ಅಥವಾ ನಿಮಗೇನು ಫೀಲೇ ಆಗ್ತಾಯಿಲ್ಲ ಮೂಮೆಂಟ್ಸ್ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗಿ ಒಂದು ಸತಿ ಚೆಕ್ ಮಾಡಿಸೋವಂಥದ್ದು ಇಸ್ ಅ ರೈಟ್ ವೇ ಟು ಅಪ್ರೋಚ್ ಅಂತ ಅನಿಸುತ್ತೆ. ಕೆಲವೊಂದು ಸತಿ ಬೇಬಿ ಮೂಮೆಂಟ್ಸ್ ಕಮ್ಮಿ ಮಾಡ್ಬೋದು. ಕೆಲವೊಂದು ದಿವಸಗಳು ಪ್ರತಿ ದಿವಸ ಮಗು ಇಷ್ಟೇ ಮೂಮೆಂಟ್ಸ್ ಮಾಡಬೇಕು ಅಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಕೆಲವು ದಿವಸ ಆ್ಯಕ್ಟಿವ್ ಇರುತ್ತೆ, ಕೆಲವು ದಿವಸ ಸೈಲೆಂಟಾಗಿ ಮಲಗಿರುತ್ತೆ. ಸೊ ಹಾಗಾಗಿ ಒಂದು ಆ್ಯಾವ್ರೇಜ್ ಆಗಿ ಒಂದು ದಿವಸಕ್ಕೆ ಆಫ್ಟರ್ 1 hour ಕ್ಯಾಲ್ಕುಲೇಷನ್ ಮಿನಿಮಮ್ 10 ಕಿಕ್ಸ್ ಅಂತೂ ಆಗಿರಬೇಕು ಅಥವಾ 10 ಮೂಮೆಂಟ್ಸ್ ಆಗಿರಬೇಕು. ಸೊ ದಟ್ಸ್ ವೆನ್ ಓಕೆ ಎಲ್ಲ ನಾರ್ಮಲ್ ಆಗಿದೆ ಅನ್ನೋವಂಥದ್ದು. ಅಕಸ್ಮಾತ್ ಕಮ್ಮಿ ಆಗ್ತಾಯಿದೆ ಅಥವಾ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಯೂಶ್ವಲಿ 8th ಮಂತಲ್ಲಿ 7th ಮಂತಲ್ಲಿ ತುಂಬ ಮೂಮೆಂಟ್ಸ್ ಇತ್ತು, ಈಗ 9th ಮಂತ್ ಬಂದಾದಮೇಲೆ ಎಲ್ಲೋ ಮೂಮೆಂಟ್ಸ್ ಕಮ್ಮಿ ಆಗಿದೆ ಅಂದಾಗ ಇಟ್ಸ್ ಬೆಟರ್ ಟು ವಿಸಿಟ್ ಡಾಕ್ಟರ್ ಅಂತ ಅನಿಸುತ್ತೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್.
ಆ್ಯಂಡ್ ಸೆಕೆಂಡ್ ಒನ್ ಇಸ್ ಎಸ್ ಡೆಫಿನೆಟ್ಲಿ ಪೇನ್ ಬರೋವಂಥದ್ದು. ಬೈರವ್ ಟೈಮಲ್ಲಿ ಆ್ಯಕ್ಚುಲಿ ಪೇನ್ ಒಂದು ಸ್ವಲ್ಪ ನನಗೆ ಕಾಣಿಸ್ಕೊಂಡಿದ್ದಂಥದ್ದು. ಯೂಶ್ವಲಿ ಇಟ್ ವಿಲ್ ಬಿ ಲೈಕ್ ದ ಇನಿಷಿಯಲ್ ಪೀರಿಯಡ್ಸ್ ಪೇನ್ ಏನಿರುತ್ತೆ ಆ ರೀತಿ ಪೇನ್ ಇರುವಂಥದ್ದು. ಬಟ್ ಲೇಟರ್ ಹೋಗ್ತಾ ಹೋಗ್ತಾ ಅನ್ಎಕ್ಸ್ಪ್ಲೇನಬಲ್ ಪೇನ್ ಆಗುತ್ತೆ ಅದು. ಸೊ ಹಾಗಾಗಿ ಸೆಕೆಂಡ್ ಒನ್ ಇಸ್ ಪೇನ್ ಬಂದಾಗ ಡೆಫಿನೆಟ್ಲಿ ವಿ ಶುಡ್ ರಶ್. ಆ್ಯಂಡ್ ನೆಕ್ಸ್ಟ್ ಒನ್ ಹೇಳಿದ್ರೆ ಎಸ್ ವಾಟರ್ ಬ್ರೇಕ್ ಇಸ್ ಒನ್ ಥಿಂಗ್. ಏನಾದರೂ ನೀರು ಹೋಗುವಂಥದ್ದು ಅಥವಾ ತುಂಬ ಹೆವಿ ಅನಿಸ್ತಾ ಇದೆ ಮತ್ತು ಏನಾದರೂ ಗಶ್ ಆಫ್ ವಾಟರ್ ಹೋಗುತ್ತೆ ಅನ್ನುವಂಥದ್ದಿದ್ರೆ ದಟ್ಸ್ ದ ಇಮ್ಮಿಡಿಯೇಟ್ ಸೈನ್ ದಟ್ ವಿ ಹ್ಯಾವ್ ಟು ರಶ್ ಟು ದ ಹಾಸ್ಪಿಟಲ್. ಸೊ ಇದಿಷ್ಟು ಕಾಷನ್ನ ಹೇಳಿ ಕಳಿಸಿದ್ದಾರೆ ಈ ಸತಿ. ಸೊ ಇದರಲ್ಲಿ ಯಾವುದಾದ್ರೂ ಯು ಶುಡ್ ಜಸ್ಟ್ ಕಮ್ ಟು ದ ಹಾಸ್ಪಿಟಲ್ ಅಂತ ಹೇಳಿ. ಆ್ಯಂಡ್ ಎಸ್ ಈ ಸತಿದು ರಿಪೋರ್ಟ್ ಕೂಡ ನಾವು ನೆಕ್ಸ್ಟ್ ಟೈಮ್ ಹೋದಾಗ ಲೈಕ್ ಇವಾಗ 25th ವೀಕ್ 26th ವೀಕ್ ಆದಮೇಲಿಂದ ಎವ್ರಿ ವೀಕ್ ವೈಸ್ ನಮಗೆ ಕನ್ಸಲ್ಟ್ ಮಾಡೋಕ್ಕೆ ಹೇಳ್ತಾರೆ ಡಾಕ್ಟರ್ನ. ಸೊ ದ್ಯಾಟ್ ವೀಕ್ ವೈಸ್ ಡೆವಲಪ್ಮೆಂಟ್ ಇರುತ್ತೆ ಮತ್ತು ರ್ಯಾಪಿಡ್ ಡೆವಲಪ್ಮೆಂಟ್ ಇರುತ್ತೆ ಈ ಲಾಸ್ಟ್ ಮಂತು. ಸೊ ಆದಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ಇರಬೇಕು ಈ ಒಂದು ಮಂತ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಬಂದು ನಾನು ನನ್ನ ಲಾಸ್ಟ್ ಟೈಮ್ ಸ್ಕ್ಯಾನ್ ತೋರಿಸ್ತೀನಿ ನಿಮಗೆ, ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ತುಂಬ ಜನ ಕೇಳಿದ್ದೀರಾ ಕಂಪ್ಲೀಟ್ ನಿಮ್ಮದು ಫಸ್ಟಿಂದನೂ ಹೇಗೆ ಇತ್ತು ಬೇಬಿ ಗ್ರೋತ್ ಅಂತ ಹೇಳಿ ಮಾಡಿ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆನೂ ಮಾಡ್ತೀನಿ. ಬಿಕಾಸ್ ಒಂದಷ್ಟು ಡಾಕ್ಯುಮೆಂಟ್ಸ್ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ ಬೇರೆ ಬ್ಯಾಗ್ಸ್ ತೊಗೊಂಡು ಹೋದಾಗ. ಬಟ್ ಡೆಫಿನೆಟ್ಲಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ರಿಪೋರ್ಟ್ಸ್ಗಳನ್ನೂ ಕಲೆಕ್ಟ್ ಮಾಡಿಕೊಂಡು ಫಸ್ಟ್ ಸ್ಕ್ಯಾನಿಂದನೂ ಏನಿತ್ತು ಆ್ಯಂಡ್ ಹೇಗೆ ಡೆವಲಪ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನೊಂದು ವಿಡಿಯೋ ಕೂಡ ಮಾಡ್ತೀನಿ. ಸೊ ಅದು ತುಂಬ ಜನ ವುಮೆನ್ಗಳಿಗೆ ಹೂ ಇಸ್ ಗೆಟಿಂಗ್ ಪ್ರೆಗ್ನೆಂಟ್ ಅಥವಾ ಪ್ಲ್ಯಾನ್ ಮಾಡ್ತಿದ್ದಾರೆ ಅಥವಾ ಆಗಿದ್ದಾರೆ ಅಂತಂದರೆ ಒಂದು ರೀತಿ ಗೈಡ್ಲೈನ್ಸ್ ಅಂತ ಹೇಳ್ಬೋದು. ಎಲ್ಲರಿಗೂ ಇದೇ ರೀತಿ ಇರುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಟೈಪ್. ಬಟ್ ನನಗೆ ಏನಿತ್ತು ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಸೊ ಎಸ್ ಈ ಒಂದು ರಿಪೋರ್ಟ್ ಕೂಡ ಇಟ್ ವಾಸ್ ಪ್ರಿಟಿ ಮಚ್ ನಾರ್ಮಲ್. ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗಲಿ ಆ ಥರದ್ದೇನೂ ಇಲ್ಲ. ಬಟ್ ನನಗೆ ಮೇಜರಾಗಿ ಇರೋವಂಥ ಕನ್ಸರ್ನೇ ಐ ಥಿಂಕ್ ದ ಹಿಮೋಗ್ಲೋಬಿನ್ ಕಂಟೆಂಟು. ಸೊ ಹಿಮೋಗ್ಲೋಬಿನ್ ಸ್ವಲ್ಪ ಕಮ್ಮಿನೇ ಇದೆ ನನಗೆ ಫಸ್ಟಿಂದನೂ. ಸೊ ಹಾಗಾಗಿ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟ್ಯಾಬ್ಲೆಟ್ಸ್ ಆ್ಯಂಡ್ ಕ್ಯಾಲ್ಶಿಯಮ್ ಆ್ಯಸ್ ಯೂಶ್ವಲ್ ಮಸ್ಟ್ ಆ್ಯಂಡ್ ಶುಡ್. ಆ್ಯಂಡ್ ಈ ಸತಿ ಹೋದಾಗ ಒಂದು ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಅಂತ ಕೂಡ ಹೇಳಿ ಒಂದಷ್ಟು ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ ಮತ್ತು ಪ್ಯಾಂಡಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಆಗಿದೆ. ಮತ್ತು ಈ ಒಂದು ಮಂತ್ಲಿ ದ ಮೇಜರ್ ಟೆಸ್ಟ್ ಅಂತ ಹೇಳಿದ್ರೆ ಐ ಥಿಂಕ್ ದ ಶುಗರ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಈಗ ಐ ಥಿಂಕ್ ಇಟ್ ಇಸ್ ಕ್ವೈಟ್ ಕಾಮನ್, ಲೈಕ್ 10ರಲ್ಲಿ 4 ಜನ ಹೆಣ್ಮಕ್ಳಿಗೆ ಶುಗರ್ ಅನ್ನೋವಂಥದ್ದನ್ನು ಕಾಣಿಸ್ಕೊಳ್ಳುತ್ತೆ. ಮೇ ಬಿ ಇನಿಷಿಯಲಿ ಇರೋದಿಲ್ಲ, ಬಟ್ ಒಂದು 5th ಮಂತು 6th ಮಂತು 7th ಮಂತ್ ದಾಟ್ತಿದ್ದಂಗೆ ಸ್ವಲ್ಪ ಶುಗರ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಆ ರೀತಿ ಇದ್ದಾಗ ಐ ಥಿಂಕ್ ಅದಕ್ಕೆ ಒಂದು ಶುಗರ್ ಟಾಲರೆನ್ಸ್ ಟೆಸ್ಟ್ ಅಂತ ಏನೋ ಇದೆ ಅಂದ್ಕೊಳ್ತೀನಿ. ಗ್ಲೂಕೋನ್-ಡಿನ ಕುಡಿದ್ಬಿಟ್ಟು ಹೋಗಿ 2 hours ಆದಮೇಲೆ ಆ ಒಂದು ಟೆಸ್ಟ್ ಕೊಡಬೇಕು ಅಂತ ಹೇಳಿ. ಬಟ್ ನಾನದು ಸಿನ್ಸ್ ಇಟ್ಸ್ ನಾಟ್ ಮ್ಯಾಂಡೇಟ್ರಿ ಆಗಿ ಮಾಡಿಸ್ಲೇಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಅದೊಂದು ಟೆಸ್ಟ್ನ ಸ್ಕಿಪ್ ಮಾಡಿದೆ. ಬಿಕಾಸ್ ಸ್ವಲ್ಪ ಕಡೆ ನೋಡಿದೆ ದ್ಯಾಟ್ ಕೆಲವೊಂದು ಕಡೆ ನೋಡಿದೆ ಅದು ತುಂಬ ಕಷ್ಟ ಆಗುತ್ತೆ ಕುಡಿಯೋದಕ್ಕೆ. ಬಿಕಾಸ್ ಆ ಫುಲ್ ಪ್ಯಾಕೆಟ್ನ ಕುಡಿದ್ಬಿಟ್ಟು ಆಮೇಲೆ ಹೋಗಿ ಟೆಸ್ಟ್ ಮಾಡಿಸ್ಬೇಕಂತ ಎಷ್ಟು ಮಾತ್ರ ಸರಿ ಅನಿಸುತ್ತೆ. ಜಸ್ಟ್ ಬಿಕಾಸ್ ಆಫ್ ಒನ್ ಟೆಸ್ಟು ಅಷ್ಟೊಂದು ಗ್ಲೂಕೋಸ್ ಇಂಟೇಕ್ ಮಾಡ್ಕೊಳ್ಳೋದು ಬಾಡಿಗೆ ಒಳ್ಳೆಯದಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಅದನ್ನು ಮಾಡಿಸ್ಲಾ. ಬಿಕಾಸ್ ರ್ಯಾಂಡಮ್ ಟೆಸ್ಟ್ ಮಾಡಿಸಿ, ರ್ಯಾಂಡಮ್ ಶುಗರ್ ಟೆಸ್ಟ್ ಮಾಡಿಸಿ, ಆ್ಯಂಡ್ ಇಫ್ ಇಟ್ ಇಸ್ ಹೈ ಅದಕ್ಕೆ ಮೆಡಿಕೇಶನ್ಸ್ ತೊಗೊಳೋದ್ರಲ್ಲಿ ಅರ್ಥ ಇದೆ. ಸೊ ದಿಸ್ ಐ ಜಸ್ಟ್ ರೂಲ್ಡ್ ಔಟ್ ವಿತ್ ಮೈ ಸೆಲ್ಫ್. ಹಂಗೂ ಹೇಳಿದ್ರು ಡಾಕ್ಟರ್ ಆ ಥರ ಎಲ್ಲ ಮಾಡೋಂಗಿಲ್ಲ, ಯು ಹ್ಯಾವ್ ಟು ಗೋ ಫಾರ್ ಇಟ್ ಅಂತ. ನೋ, ರ್ಯಾಂಡಮ್ ಮಾಡಿ ಆ್ಯಂಡ್ ಅದರಲ್ಲೇನಾದರೂ ಇಫ್ ಯು ಫೈಂಡ್ ಸಮಥಿಂಗ್ ಇರ್ರೆಗ್ಯುಲಾರಿಟಿ ದೆನ್ ವಿ ವಿಲ್ ಗೋ ಫಾರ್ ಇಟ್ ಅಂತ ಹೇಳಿದೆ. ಸೊ ದೆನ್ ಶುಗರ್ ಇಸ್ ಸಮಥಿಂಗ್ that we have to take care because ending trimester-ಅಲ್ಲಿ ಯೂಶ್ವಲಿ ತುಂಬ ಜನ ಹೆಣ್ಮಕ್ಳಿಗೆ ಶುಗರ್ ಕೂಡ ಬರುವಂಥದ್ದು ಇರುತ್ತೆ. ಆ್ಯಂಡ್ ಇಟ್ ಇಸ್ ಕ್ವೈಟ್ ನಾರ್ಮಲ್ ಅಂತ ಅನಿಸುತ್ತೆ. ಒನ್ಸ್ ಯು ಗಿವ್ ಬರ್ತ್ ಟು ದ ಬೇಬಿ ಐ ಥಿಂಕ್ ದ್ಯಾಟ್ ಶುಗರ್ ಲೆವೆಲ್ ಅಥವಾ ಹಾರ್ಮೋನ್ ಲೆವೆಲ್ ವಿಲ್ ಗೋ ಬ್ಯಾಕ್. ಸೊ ದಿಸ್ ಇಸ್ ಅಗೇನ್
ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಬಂದರೂ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಕೂಡ ಅದೇ ರೀತಿ ಒಂದು ಅನಿಸುತ್ತೆ. ಬಿಕಾಸ್ ನನ್ನ ಒನ್ ಆಫ್ ದ ವ್ಯೂವರ್ಸ್ ಕಮೆಂಟ್ ಮಾಡಿ ಕೇಳಿದ್ರಿ, ನಿಮ್ಮ ಶುಗರ್ ಲೆವೆಲ್ಸ್ ಎಲ್ಲ ಹೇಗಿದೆ ಮೇಡಮ್ ಅಂತ ಹೇಳಿ. ಸೊ ನನಗೆ ಕ್ವೈಟ್ ನಾರ್ಮಲ್ ಆಗಿದೆ, ಯಾವುದೇ ರೀತಿ ಶುಗರ್ ಡಿಫ್ರೆನ್ಸ್ ಇಲ್ಲ. ಬಟ್ ಇದ್ರ ಬಗ್ಗೆ ಕೇಳಿದಾಗ ಹೇಳಿದಂಥದ್ದು ಯೂಶ್ವಲಿ ಪ್ರೆಗ್ನೆನ್ಸಿ ಎಂಡಿಂಗ್ ಟೈಮಲ್ಲಿ ಈ ರೀತಿ ಆಗುತ್ತೆ ಅಂತ. ಒನ್ ಆಫ್ ಮೈ ಕೊಲೀಗ್ ಕೂಡ ಹೇಳಿದ್ರು, ಅವ್ರಿಗೂ ಕೂಡ 8th ಮಂತ್ ಇದ್ದಾಗ ಶುಗರ್ ಇದೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಆಫ್ಟರ್ ದ ಡೆಲಿವರಿ ಶಿ ವಾಸ್ ಫೈನ್ ಅಂತ. ಸೊ ನಥಿಂಗ್ ಟು ವರಿ, ಎಲ್ಲದಕ್ಕೂ ಒಂದಲ್ಲ ಒಂದು ಸೊಲ್ಯೂಷನ್ ಇದೆ, ಯಾವುದಕ್ಕೂ ವರಿ ಮಾಡ್ಕೋಬೇಡಿ. ಬಿಕಾಸ್ ತುಂಬ ಜನ ಎಕ್ಸ್ಕ್ಯೂಸ್ ಮೀ ನನಗೆ ಕಮೆಂಟ್ ಮಾಡುವಂಥವ್ರು ಪ್ರೆಗ್ನೆಂಟ್ ವುಮೆನ್ಸ್ ಇರ್ತೀರ. ಸೊ ಹಾಗಾಗಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿನ ಫೇಸ್ ಮಾಡ್ತಾ ಇರ್ತೀರ. ಸೊ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಐ ಥಿಂಕ್ ಏನೇ ಬಂದರೂ ಬ್ರೇವ್ ಆಗಿ ಫೇಸ್ ಮಾಡಬೇಕು ಅಷ್ಟೇ. ಸೊ ಎಸ್, ಈ ಸತಿ ಅಂತೂ ಜಾಸ್ತಿ ಏನೂ ಅಪ್ಡೇಟ್ಸ್ ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಬೇಬಿದು ಹಾರ್ಟ್ ರೇಟ್ ಇರ್ಬೋದು ಅಥವಾ ಬೇಬಿ ವೇಟ್ ಇರ್ಬೋದು, ಅದರದ್ದು ಒಂದಷ್ಟು ಸ್ಕ್ಯಾನ್ ರಿಪೋರ್ಟ್ ಇತ್ತು, ಅದನ್ನು ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ದ ಮೇಜರ್ ಈವೆಂಟ್ ಅಂತ ಅಂದರೆ ನಮಗೆ ಐ ಥಿಂಕ್ ಸೀಮಂತ ಪ್ಲ್ಯಾನ್ ಮಾಡ್ಕೊಂಡಿರೋವಂಥದ್ದು. ಸೊ ಎಸ್, ವಿತ್ ಗಾಡ್ಸ್ ಗ್ರೇಸ್ ಎಲ್ಲನೂ ಆಲ್ ದ 8 months ಪೀಸ್ಫುಲ್ಲಾಗಿ ಕಳೆದಿದ್ದೀನಿ ಅಂತ ಹೇಳ್ಬೋದು. ಖುಷಿಯಿಂದ ಕಳೆದಿದ್ದೀನಿ ವಿತ್ ಆಲ್ ದ ಲವ್, ಕೇರ್ ಆ್ಯಂಡ್ ಅಫೆಕ್ಷನ್. ಸೊ ನೆಕ್ಸ್ಟ್ ಇಸ್ ಗೋಯಿಂಗ್ ಟು ಬಿ ಅನದರ್ ಬಿಗ್ ಡೇ ಫಾರ್ ಮೀ. ಸೊ ದಟ್ ಈಸ್ ಸೀಮಂತ ಫಂಕ್ಷನ್. ಸೊ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮೇಲಿರುತ್ತೆ, ಹೀಗೆ ಪಾಪು ಮೇಲಿರುತ್ತೆ ಅಂತ ಅಂದ್ಕೋತೀನಿ. ಆ್ಯಂಡ್ ಆನ್ ಮೈ ಕಂಪ್ಲೀಟ್ ಫ್ಯಾಮ್ಲಿ ಅಂತ ಕೇಳ್ಕೊತಾ ಐ ಥಿಂಕ್ ವೀಡಿಯೋಸ್ನ ಶೇರ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ಗೊತ್ತಿಲ್ಲದೇನೋ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಬಿಟ್ಟು ಐ ಡೋಂಟ್ ನೋ ವಾಟ್ ಟು ಸೇ ಆರ್ ಎಕ್ಸ್ಪ್ರೆಸ್, ಬಟ್ ಥ್ಯಾಂಕ್ಸ್ ಫಾರ್ ಆಲ್ ದಿ ಲವ್, ಕೇರ್ ಆ್ಯಂಡ್ ಸಪೋರ್ಟ್ ನನಗೆ ಇಷ್ಟು ಕೊಡ್ತಾ ಹೋಗ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ನನ್ನ ಸೀಮಂತ ವ್ಲಾಗ್ ಇರುತ್ತೆ. ಐ ಹೋಪ್ ನೀವು ಅದನ್ನು ನೋಡಿ ಕೂಡ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.